ಎರಡು ಅಂದರೆ ಎರಡು ಕಾಂಪೌಂಡ್ ಇದೆ, ಎರಡು ಡಿವೈಡ್ ಮಾಡಿ ಇದು ಕೂಡ. ಆ್ಯಂಡ್ ಇದು ಪ್ರೆಸ್ಟು ಜಿಕ್ಸ್ ಆ್ಯಂಡ್ ಇದು ಮತ್ತು ಓನ್ ಪ್ರಾಡಕ್ಟ್ ಮೇಡಮ್. ಇದರದೇ ಇದು ಮೊಬೈಲ್ ಇದು ಕೂಡ ಈ ಮೌಲ್ಡಿಂಗ್ ಇದೆ ಅದ್ಭುತ. ಮತ್ತು SLC ಪಾಸ್ ಅಥವಾ ಫೇಲ್ ಇರ್ಬೋದು ಮೇಡಮ್, ಅವರಿಗೂ ಕೂಡ ಜಾಬ್ ಸಿಗ್ತದೆ. 25ರಿಂದ 30,000 ಸ್ಯಾಲ್ರಿ ಇವ್ರಿಗೂ. ಮತ್ತು ಅದ್ರ ಜೊತೆಗೆ ಫುಡ್ ಅಕಾಮಿಡೇಷನ್ ಇದು ಕೂಡ ವ್ಯವಸ್ಥೆ ಇದೆ. ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್? ಇದು ಒಂದು ಕೋರ್ಸಿಗೆ 60 ಕ್ಯಾಂಡಿಡೇಟ್ಸ್ ಹೋಗುತ್ತೆ. ಆಲ್ಮೋಸ್ಟ್ 180 ಅರೌಂಡ್ 350 ಕ್ಯಾಂಡಿಡೇಟ್ಸು ಪರ್ ಇಯರ್ ಇಂಟೆಕ್. ಡಿಪ್ಲೊಮಾನು ಇದೆ, ಶಾರ್ಟ್ ಟರ್ಮ್ ಕೋರ್ಸ್. ಒನ್ ಡೇ ಕೋರ್ಸ್ ಇರುತ್ತೆ, 4 ಇಯರ್ಸ್ ಕೋರ್ಸ್. ಒನ್ ಡೇದಲ್ಲಿ ಪ್ರೋಗ್ರಾಮ್ ಅಂತಿದ್ದೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ CNC ಜಸ್ಟ್ ಅವರು G ಕೋರ್ಸ್ ಅಂತಂದ್ರೆ M ಕೋರ್ಸ್ ಅಂದರೆ ಈ ಥರ ಕೇಳಿಕ್ಕೆ ಬಂದರೆ ಅಷ್ಟೇ ಹೇಳಿ ಅಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿರೋದು. 4 ಇಯರ್ಸ್ ಕೋರ್ಸ್ ಸ್ಕಿಲ್ ಡೆವಲಪ್ಮೆಂಟ್ಸ್ ಎಲ್ಲ ಅದ್ರ ಜೊತೆಗೆ ಡಿಪ್ಲೊಮಾ ಕೋರ್ಸ್. ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರಿಯರ್ ಮೇಳವನ್ನು ಸರ್ಕಾರದ ಒಂದು ಆದೇಶದ ಮೇರೆಗೆ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳಂತ ಸನ್ಮಾನ್ಯ ಶ್ರೀಮತಿ ಸ್ನೇಹಲ್ ಮೇಡಮ್ ಅವರನ್ನು ಇಲಾಖೆಯ ಪರವಾಗಿ ಹಾಗೂ ಎಲ್ಲ ನಮ್ಮ ಸಮಸ್ತ ಮುದ್ದು ಮಕ್ಕಳ ಪರವಾಗಿ ಸುಸ್ವಾಗತವನ್ನು ಈಗ ಕಾರ್ಯಕ್ರಮದ ಅತ್ಯಂತ ಅರ್ಥಪೂರ್ಣವಾದಂತಹ ಘಟ್ಟ ಕೆರಿಯರ್ ವೀಲ್ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆ, ಅದರ ಜೊತೆಗೆ ವೃತ್ತಿ ಮಾರ್ಗದರ್ಶನದ ಒಂದು ಘಟಕ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಸ್ಥಾಪನೆ ಆಗ್ತಾ ಇದೆ. ಅದರ ಒಂದು ಬಿಪಿಪತ್ರದ ಅನಾವರಣದ ಕಾರ್ಯಕ್ರಮ ಈಗ ವೇದಿಕೆಯ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ನಿಮ್ಮ ವೃತ್ತಿ ನಿಮ್ಮ ಆಯ್ಕೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕರಿಯರ್ ಮೇಳವನ್ನು ನಮ್ಮ ಜಿಲ್ಲೆಯ TCW ಕ್ಯಾಂಪಸ್ನಲ್ಲಿ ಆಯೋಜಿಸಿದಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಇದೊಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ. ಎಲ್ಲ ಮಕ್ಕಳಿಗೆ ಕುತೂಹಲ ಇರುತ್ತೆ, ನಾವೆಲ್ಲ ಬೇಗ ಬೆಳಿಬೇಕು, ಸ್ಕೂಲ್ ಮುಗಿಸಿ ಕಾಲೇಜ್ ಹೋಗ್ಬೇಕು, ಕಾಲೇಜ್ ಮುಗಿಸಿ ನಾವೇನಾದ್ರೂ ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಎಲ್ಲ ಇದೆಯಾ? ಎಲ್ಲರೂ ಏನಾದ್ರೂ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಸ್. ಯಾರಾದ್ರೂ ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೂ ಡಿಸೈಡ್ ಮಾಡಿಲ್ಲ, ಮುಂದೆ ನೋಡೋಣ ಅಂತ? ಎಲ್ಲ ತುಂಬಾ ಜಾಣರು ನೀವು. ವೆರಿ ಗುಡ್. ಸೊ ಇವತ್ತಿನ ಪ್ರಪಂಚ ಹೇಗಿದೆ ಅಂದ್ರೆ ಅವಕಾಶಗಳು ಸಾಕಷ್ಟಿದೆ, ಅವಕಾಶಗಳಿಗೆ ಕೊರತೆ ಇಲ್ಲ. ಆದರೂ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಒಂದು ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳು SSLC, PUC, ಡಿಗ್ರಿ ಮುಗಿಸಿ ಮುಂದೆ ಏನ್ ಮಾಡ್ಬೇಕು ಅಂತ ಅವಕಾಶಗಳನ್ನ ಹುಡುಕುವಂತ ಪರಿಸ್ಥಿತಿ ಬಂದಿದೆ. ಡಿಗ್ರಿ ಮುಗಿಸ್ತಾರೆ, ಮುಂದೆ ಏನ್ ಮಾಡ್ಬೇಕು, ಹೇಗೆ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ಕೊಳ್ಬೇಕು ಅಂತ ಅವ್ರಿಗೆ
ಅವಕಾಶಗಳು ಇದ್ರೂ ಕೂಡ ಅದು ಸರಿಯಾಗಿ ಅವರಿಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅಂದ್ರೆ ಒಂದು 8ನೇ 9ನೇ ಕ್ಲಾಸ್ನಲ್ಲಿ ಇರುವಾಗಲೇ ನಾನು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಬರೀ ಯೋಚನೆ ಮಾಡಿದ್ರೆ ಸಾಕು. ನೀವು ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತೀರಿ? ಈಗ ಒಬ್ಬ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡ್ರೆ ಬರೀ ಇಂಜಿನಿಯರ್ ಆದ್ರೆ ಸಾಕು. ಯಾಕಂದ್ರೆ ಪ್ರತಿ ವರ್ಷ ಸುಮಾರು 1 ಕೋಟಿಯಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿ ಆಚೆ ಬರ್ತಾರೆ. 1 ಕೋಟಿ ಜಾಬ್ಸ್ ಇದೆಯಾ ಆಚೆ? ಏನ್ ಮಾಡ್ಬೇಕಂತ ಇಂಜಿನಿಯರಿಂಗ್ ಓದ್ಬೇಕು? ಸೊ ತಾವು ಏನು ಆಗ್ಬೇಕು ಅಂತ ಯೋಚನೆ ಮಾಡ್ತೀವಿ, ಆ ಕ್ಷೇತ್ರದಲ್ಲಿ ತಾವು ಬೆಸ್ಟ್ ಇರ್ಬೇಕು. ಹೌದಾ? ಬೆಸ್ಟ್ ಅಂದ್ರೆ ಏನು? ಬರೀ ಮಾರ್ಕ್ಸ್ ಅಲ್ಲಿ ಅಲ್ಲ. ನಾನು ನಮ್ಮ ಕಾಲೇಜ್ಗೆ ಟಾಪರ್, ನಮ್ಮ ಸ್ಕೂಲ್ಗೆ ಟಾಪರ್ ಆದ್ರೆ ಸಾಕಾಗಲ್ಲ. ಆ ವಿಷಯಗಳಲ್ಲಿ ಪರಿಣಿತಿಯನ್ನ ನೀವು ಹೊಂದಿರ್ಬೇಕು. ಆ ವಿಷಯ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿರ್ಬೇಕು. ಒಬ್ಬ ಡಾಕ್ಟರ್ ಆದ್ರೂ ಕೂಡ ಬೆಸ್ಟ್ ಡಾಕ್ಟರ್ ಆಗ್ಬೇಕು. ಇಂಜಿನಿಯರ್ ಆದ್ರೂ ಬೆಸ್ಟ್ ಇಂಜಿನಿಯರ್ ಆಗ್ಬೇಕು. ಒಬ್ಬ ರೈತ ಆದ್ರೂ ಕೂಡ ಬೆಸ್ಟ್ ರೈತ ಆಗ್ಬೇಕು. ಯಾಕಂದ್ರೆ ರೈತ ಅಂದ್ರೆ ಸುಮ್ಮನೆ ಹೊಲದಲ್ಲಿ ಕೆಲಸ ಮಾಡುವಂತಹ ಕುಗ್ಗಿರುವಂತಹ ವ್ಯಕ್ತಿ ಅಲ್ಲ. ಎಷ್ಟೊಂದು ರೈತರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ. ಅವರು ಕೋಟ್ಯಾಂತರ ರೂಪಾಯಿವನ್ನ 1-2 ಎಕರೆದಲ್ಲೇ ದುಡಿತಾ ಇದ್ದಾರೆ ವರ್ಷಕ್ಕೆ. ಸೊ ಯಾವುದೇ ಕೆಲಸ ಇವತ್ತಿನ ದಿನದಲ್ಲಿ ಚಿಕ್ಕದಲ್ಲ, ಯಾವುದೇ ಕೆಲಸನ ನಿಲ್ಸಕ್ಕಾಗಲ್ಲ ಅಂತ ಕೂಡ ಇಲ್ಲ. ಸೊ ತಾವೆಲ್ಲರೂ ಕೂಡ ಇದು ಸ್ಕೂಲಲ್ಲಿ ಇದ್ದೀರಿ, ಕಾಲೇಜಲ್ಲಿ ಇದ್ದೀರಿ, ದಯವಿಟ್ಟು ಯೋಚನೆ ಮಾಡಿ ನನ್ನ ಮುಂದಿನ ಜೀವನ ಹೇಗಿರ್ಬೇಕು, ನಾನು ಮುಂದೆ ಏನಾಗ್ಬೇಕು, ನನ್ನ 10 ವರ್ಷದ ನಂತರ. ಇವತ್ತು ನಾನು 16 ವರ್ಷದವರಿದ್ದೀನಿ, 10 ವರ್ಷದ ನಂತರ ನಾನು 25-26 ವಯಸ್ಸಿನಲ್ಲಿದ್ದಾಗ ನಾನು ಹೇಗಿರ್ಬೇಕು, ನನ್ನ ಜೀವನ ಹೇಗಿರ್ಬೇಕು? ಅವತ್ತು ನಾನು ಇಷ್ಟೇ ಕನ್ಫ್ಯೂಸ್ ಆಗಿರ್ಬೇಕಾ? ಅವತ್ತು ನಾನು ಇನ್ನು ನಮ್ಮ ತಂದೆ ತಾಯಿಯ ಒಂದು ದುಡಿಮೆಯಲ್ಲಿ ಬದುಕಬೇಕಾ? ಸೊ ಅದನ್ನ ಯೋಚನೆ ಮಾಡಿ. ತಂದೆ ತಾಯಿಯ ದುಡಿಮೆಯಲ್ಲಿ ನೀವು ಬದುಕಬಾರ್ದು ಅಂದ್ರೆ ತಾವು ಏನ್ ಮಾಡಿದ್ರೆ ತಾವು ತಮ್ಮ ಕಾಲ ಮೇಲೆ ನಿಲ್ಬಹುದು, ಇದರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಆ ಯೋಚನೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಏನಿದೆ ನಿಮ್ಗೆ ಒಂದು ದಾರಿ ತೋರಿಸ್ತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ಮೊದಲಿಗೆ ತಮಗೆ ಅಭಿನಂದನೆಗಳು. ಯಾಕಂದ್ರೆ ತಮಗೆ ತಮ್ಮ ಫ್ಯೂಚರ್ ಬಗ್ಗೆ ಕಾಳಜಿ ಇದೆ, ತಮ್ಮ ಫ್ಯೂಚರ್ ಬಗ್ಗೆ ಆಲೋಚನೆ ಇದೆ ಅಂತ ನಮ್ಗೆ ತಿಳಿಯುತ್ತೆ. ಸೊ ಆಲೋಚನೆ ಇದ್ದ ಮೇಲೆ ಇಲ್ಲಿ ಸಾಕಷ್ಟು ಮಳಿಗೆಗಳು ಆಚೆ ಇದೆ. ನಿಮ್ಗೆ ಯಾವ ರೀತಿಯ ಸ್ಕಾಲರ್ಶಿಪ್ ಸಿಗತ್ತೆ, ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ಏನೇನು ನಿಮ್ಗೆ ಅವಕಾಶಗಳು ಇದೆ. ಅದಷ್ಟೇ ಅಲ್ಲದೆ ನಿಮಗೆ GDTC ಅವರು ಸ್ಟಾಲ್ ಹಾಕಿದ್ದಾರೆ. ಅವರು ನಮ್ಗೆ ತೋರಿಸ್ತಾರೆ ಹೇಗೆ SSLC ಆದ್ಮೇಲೆ ನೀವು ಯಾವ ಕೋರ್ಸ್ ಅನ್ನ ಮಾಡಬಹುದು ಅನ್ನೋದು ತೋರಿಸ್ತಾರೆ. ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ GDTC ಅಲ್ಲಿ ಕೋರ್ಸ್ ಮಾಡಿದ್ರೆ ನಿಮ್ಗೆ 100% ಜಾಬ್ ಸಿಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಉದ್ಯೋಗ ಮೇಳ ಮಾಡುವಾಗ ಈ ಜಿಲ್ಲೆಗೆ ನಾನು ಜಿಲ್ಲಾಧಿಕಾರಿಯಾಗಿ ಬರೋದಕ್ಕೆ ಮುಂಚೆ ನಾನು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ 1 ತಿಂಗಳು MD ಆಗಿ ಕೆಲಸ ನಿರ್ವಹಿಸಿದ್ದೆ. ಅಲ್ಲಿ ಸಾಕಷ್ಟು ಜನ ಉದ್ಯೋಗ ಕೊಡ್ಲಿಕ್ಕೆ ಬರ್ತಾ ಇದ್ರು. ಉದ್ಯೋಗ ಕೊಡ್ಲಿಕ್ಕೆ ಅವ್ರು ಕೇಳ್ತಾ ಇದ್ರು GDTC ಟ್ರೈನಿಂಗ್ ಆಗಿರೋದ್ರಿಂದ ನಮ್ಗೆ ಉತ್ತಮ ಅಂತ ಹೇಳ್ತಿದ್ರು. ಸೊ ಆ ರೀತಿಯಲ್ಲಿ ತುಂಬಾ ಅವಕಾಶಗಳು ಇದೆ. ಬಟ್ ಏನ್ ಮಾಡ್ತೀವಿ ನಾವೆಲ್ಲ, ಇಂಜಿನಿಯರ್ ಆಗಬೇಕು ಅಥವಾ ನಾನು PUC ಸೈನ್ಸೇ ಓದ್ಬೇಕು ಅಥವಾ ನಾನು ಏನೋ ಬೇರೆ ಓದ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ತೀವಿ, ಇಂಥ ಕೋರ್ಸಸ್ ಅಂತ ಮರ್ತೋಗ್ಬಿಡ್ತೀವಿ. ಸೊ ಒಂದು ಮುಕ್ತ ಮನಸ್ಸಿಂದ ತಾವು ಎಲ್ಲ ಕೋರ್ಸಸ್ ಅನ್ನ ತಿಳ್ಕೊಳ್ಳಿ. ತಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮನೆಗೆ ಹೋಗಿ ಪೇರೆಂಟ್ಸ್ ಜೊತೆಗೆ, ನಿಮ್ಮ ಟೀಚರ್ಸ್ ಜೊತೆಗೆ, ಮತ್ತೆ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಏನ್ ಮಾಡಬಹುದು ಮುಂದೆ ಅಂತ. ಮತ್ತೆ ಬೇರೆಯವರು ಯಾರು ಆ ಕೋರ್ಸ್ ಅನ್ನ ತಗೊಂಡಿದ್ದಾರೆ ಅವ್ರ ಜೊತೆಗೆ ಮಾತಾಡಿ ನಿಮಗೆ ಯಾವುದು ಅವಕಾಶ ಚೆನ್ನಾಗಿ ಅನ್ಸುತ್ತೆ ದಯವಿಟ್ಟು ಅದನ್ನ ಆಯ್ಕೆ ಮಾಡಿ. ಲೈಫಲ್ಲಿ ಎಲ್ಲರೂ ಕೂಡ ಏನಾದ್ರೂ ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅದು ಎಷ್ಟು ದೊಡ್ಡ ಸಾಧನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವ್ಯಕ್ತಿಗೆ ತಾನು ಏನೇ ಮಾಡಿದ್ರು ಅದು ದೊಡ್ಡ ಸಾಧನೆ. ತಾವು ಏನೇ ಸಾಧನೆ ಮಾಡಿದ್ರು ನಮ್ಮ ಪೇರೆಂಟ್ಸ್ಗೆ ಅದು ದೊಡ್ಡ ಸಾಧನೆ ಆಗಿರುತ್ತೆ. ಸೊ ತಾವೆಲ್ಲರೂ ಕೂಡ ಫಸ್ಟ್ ಈಗ SSLC ಎಕ್ಸಾಮ್ ಬರೀತಾ ಇದ್ರು, ಒಳ್ಳೆ SSLC ಮಾರ್ಕ್ಸ್ ತೆಗೀರಿ. ಯಾರು ತಾವು 9th ಅಲ್ಲಿ ಇದ್ದೀರಿ, ತಾವು 10th ಗೆ ಹೋಗ್ತಾ ಇದ್ರಿ, ತಾವು 10th ಅಲ್ಲಿ ಚೆನ್ನಾಗಿ ಓದಿ. ಯಾರು PUC ದಲ್ಲಿ ಇದ್ದೀರಿ, PUC ದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಸೊ ಯಾವುದೇ ಹಂತದಲ್ಲಿ ತಾವು ವಿದ್ಯಾಭ್ಯಾಸದಲ್ಲಿದ್ದೀರಿ, ನಾವು ಬೆಸ್ಟ್ ಆಗಿ ಟ್ರೈ ಮಾಡಿ. ಮತ್ತೆ ಬೆಸ್ಟ್ ಆಗಿದ್ರೆ ಮಾತ್ರ ನಿಮಗೆ ಅವಕಾಶಗಳು ಜಾಸ್ತಿ ಇದೆ. ಆವ್ರೇಜ್ ಇದ್ರೆ ನಿಮಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ಪಟ್ಟು ನಮ್ಮ ಜೀವನದಲ್ಲಿ ಮುಂದೆ ಬರಿ ಅಂತ ಹೇಳ್ತಾ ಈ ಒಂದು ಉತ್ತಮವಾಗಿರುವಂತಹ ಕಾರ್ಯಕ್ರಮ. ಇದರಲ್ಲಿ ನಿಮಗೆ CET NEET ಪರೀಕ್ಷೆ ಹೇಗೆ ಮಾಡಬೇಕು, ಹೇಗೆ ತಯಾರಿ ಆಗಬೇಕು, ಅದರ ಜೊತೆಗೆ ನಿಮಗೆ SSLC ನಂತರ ಏನೇನು ಮಾಡಬಹುದು ಅನ್ನೋ ಆಯ್ಕೆಗಳ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಸ್ಟಾಲ್ಸ್ಗಳಿದೆ. ಆಮೇಲೆ ಇಲ್ಲಿ
ಡಿಗ್ರಿ ಮುಗಿಸಿದ್ದೀರಿ, PUC ಮುಗಿಸಿದ್ದೀರಿ, ಮುಂದೆ ಓದಲಿಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಬಗ್ಗೆ ಸಾಕಷ್ಟು ಮಾಹಿತಿ ಆಚೆ ಲಭ್ಯ ಇದೆ. ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕೂಡ ಮಾಹಿತಿ ಲಭ್ಯ ಇದೆ. ಸೊ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ತಾವು ತಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡೈರೆಕ್ಟರ್ ಅವರಿಗೆ ಅಭಿನಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಬಂಧುಗಳೇ, ವೃತ್ತಿ ಒಂದು ಕೆಲಸವಲ್ಲ, ಅದು ಬದುಕಿನ ದಾರಿ. ಜ್ಞಾನದಿಂದ ಕಟ್ಟಿದ ಭವಿಷ್ಯದ ಕೋಟೆ. ಆಸಕ್ತಿ ಜೊತೆಗೆ ಶ್ರಮ ಸೇರಿದಾಗ ಅಸಾಧ್ಯವು ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗುರಿಯನ್ನು ಹೊಂದುವುದರ ಮೂಲಕ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಭವಿಷ್ಯ ಉಜ್ವಲ ಆಗುತ್ತೆ ಅಂತಕ್ಕಂಥ ಮಾತನ್ನ ತಮ್ಮ ಉದ್ಘಾಟನಾ ನುಡಿಯಲ್ಲಿ ನುಡಿದಿರತಕ್ಕಂತಹ ಮೊನ್ನೆ ಶ್ರೀಮತಿ ಸ್ನೇಹಲ್ ಆರ್ ಜಿಲ್ಲಾಧಿಕಾರಿಗಳು ಧಾರವಾಡ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈಗ ಈ ಒಂದು ವೃತ್ತಿ ಮೇಳ ಮತ್ತು ಕೆರಿಯರ್ ಮೇಳದ ಒಂದು ಔಚಿತ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಿವಾನಂದ ಕುಮಾರ್, ಪ್ರಾಂಶುಪಾಲರು ಮತ್ತು ಹುಬ್ಬಳ್ಳಿ ವಲಯ ಮುಖ್ಯಸ್ಥರು, GTTC ಧಾರವಾಡ ಇವರನ್ನ ನಾನು ಧ್ವನಿವರ್ಧನೆಗೆ ಆಹ್ವಾನಿಸುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳೇ, ವಿದ್ಯಾರ್ಥಿನಿಯರೇ, ಸೊ ಇವತ್ತು ವೃತ್ತಿ ಮಾರ್ಗದರ್ಶನ ಈ ವಿಷಯದ ಮೇಲೆ ಕೇಳ್ಕೊಳ್ಳೋದಕ್ಕಾಗೆಲ್ಲ ಬಂದಿದ್ದೀರಿ. ನಾವು ಇಲ್ಲಿ ವೊಕೇಶನಲ್ ಟ್ರೈನಿಂಗ್ ಅಥವಾ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ ಮೇಲೆ ಅಥವಾ ಈ ತರಬೇತಿಗಳನ್ನ ಮಾಡ್ತಾ ಇರುವಂತಹ ಸಂಸ್ಥೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆಲ್ಲ ಆಸಕ್ತಿ ಇರಬಹುದು. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು GTTC ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸೊ ಕರ್ನಾಟಕದೊಳಗಡೆ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅನ್ನುವಂತಹ 34 ತರಬೇತಿ ಸಂಸ್ಥೆಗಳಿದ್ದಾವೆ. SSLC ಆದ ನಂತರ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ಕಿಲ್ ಓರಿಯೆಂಟೆಡ್ ಮತ್ತು ಪ್ರಾಕ್ಟೀಸ್ ಇಂಟಿಗ್ರೇಟೆಡ್ ಮತ್ತು 100% ಜಾಬ್ ಕೊಡಿಸುವಂತಹ ಏಕಮೇವ ಸಂಸ್ಥೆ ಅಂದ್ರೆ GTTC. ಸೊ ನಾವು 2 ಸ್ಟಾಲ್ಗಳನ್ನ ಇಲ್ಲಿ ಹಾಕಿದ್ದೀವಿ. ನೀವು ಒಂದು SSLC ನಂತರ ಡಿಪ್ಲೊಮಾಗಳನ್ನ ಮಾಡೋದಕ್ಕೆ ಆಸಕ್ತಿ ಇದ್ರೆ ನಮ್ಮಲ್ಲಿ ಹಲವಾರು ಡಿಪ್ಲೊಮಾಗಳಿದ್ದಾವೆ. ವಿಶೇಷವಾಗಿ 7 ಡಿಪ್ಲೊಮಾಗಳಿದ್ದಾವೆ. ಟೂಲ್ ಅಂಡ್ ಡೈ ಮೇಕಿಂಗ್ ನಮ್ದು ವಿಶೇಷ ಕೋರ್ಸ್. ಅದ ನಂತರ ನಾವು ಹಲವಾರು ಡಿಪ್ಲೊಮಾ ಕೋರ್ಸ್ಗಳನ್ನ ಆರಂಭ ಮಾಡಿದ್ದೀವಿ. ಸೊ ನೀವೆಲ್ಲರೂ ಆಸಕ್ತಿಯಿಂದ ಬಂದು ತಿಳ್ಕೋಬಹುದು. ನಾವು ಈಗ ಡಿಪ್ಲೊಮಾ ಮಾಡೋದಕ್ಕೆ ಯಾಕೆ ಕೆಲವರಿಗೆಲ್ಲ ಏನಾಗುತ್ತೆ, ಬೇರೆ ಏನಾದ್ರು ಕೋರ್ಸ್ಗಳನ್ನ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ನಾವು ITI ಮಾಡಿದೀವಿ, ಮತ್ತೆ ಬೇರೆ ಡಿಪ್ಲೊಮಾ ಮಾಡಿದೀವಿ, ಇಂಜಿನಿಯರಿಂಗ್ ಮಾಡಿದ್ವಿ ಅಥವಾ ಬೇರೆ ಕೋರ್ಸ್ ಗಳನ್ನ ಮಾಡಿದೀವಿ ಅಂದ್ರೂ ಕೂಡ ನಿಮಗೆ ನಾವು ಇಂಡಸ್ಟ್ರಿ 4.0 ಅಂದ್ರೆ ಈಗ ಪ್ರಸ್ತುತವಾಗಿ ಇಂಡಸ್ಟ್ರಿ ಒಳಗಡೆ ಏನೇನು ಕೋರ್ಸ್ಗಳ ಅವಶ್ಯಕತೆ ಇದೆ, ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಅವಕಾಶಗಳಿದ್ದಾವೆ ಅಂತದೇ ಕೋರ್ಸ್ಗಳನ್ನ 3 ತಿಂಗಳು, 6 ತಿಂಗಳು, 1 ವರ್ಷ ಸೊ ಈ ರೀತಿಯಾಗಿ ಮಾಡಿ ವಿತ್ ಸ್ಟೈಫಂಡ್ ಇದೆ ಕೆಲವೆಲ್ಲ, ಅಥವಾ ನೀವು ಫೀಸ್ ಕೊಡ್ಬೇಕಾಗ್ತದೆ. ಸೊ ಈ ರೀತಿಯಾದ ತರಬೇತಿಗಳು ಕೂಡ ನಮ್ಮಲ್ಲಿ ಲಭ್ಯವಾಗಿದ್ದಾವೆ. ಯಾವಾಗಲೂ ಬಂದು ನೀವು ತರಬೇತಿ ತಗೋಬಹುದು. ಓಕೆ, ಈ ರೀತಿಯಾದ ವ್ಯವಸ್ಥೆ ಕೂಡ ಇಲ್ಲಿದೆ. ನಾವು 32 ಹೊಸ ಲ್ಯಾಬ್ ಗಳನ್ನ ಹತ್ತತ್ರ ನಮ್ಮದು GTTC ಧಾರವಾಡ ಮತ್ತು GTTC ಹುಬ್ಳಿಯನ್ನ ನೋಡಿದ್ರೆ ಹತ್ತತ್ರ ನಾವು ಒಂದು 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ಈ ರೀತಿಯಾದಂತಹ ವಿದ್ಯಾರ್ಥಿನಿಯರು ಮತ್ತೆ 100% ಜಾಬ್ ಕೊಡಿಸ್ಕೊಡ್ತೀವಿ. ನಮ್ಮ ಹತ್ರ ತರಬೇತಿ ಬಂದ್ರೆ ನೀವು ತರಬೇತಿ ಮುಗಿತಾನೆ ನಿಮಗೆ ನಾವು ಇಂಡಸ್ಟ್ರಿ ಜೊತೆಗೆ ಟೈಅಪ್ ಇದೆ. ಇಂಡಸ್ಟ್ರಿ ನಮ್ಮ ಹತ್ರ ಬಹಳ ಕೇಳ್ತಾ ಇರ್ತಾರೆ. ಹೇಗೆ ಅಂತಂದ್ರೆ ನಾವು ಒಂದು SSLC ಆದ್ಮೇಲೆ SSLC ಕಡಿಮೆ ತಗೊಂಡಂತ ವಿದ್ಯಾರ್ಥಿನಿಯರಿಗೆ ಒಂದು ಕೋರ್ಸ್ ಮಾಡಿದ್ವಿ, ಟೂಲ್ ರೂಮ್ ಮಷಿನಿಸ್ಟ್ ಅಂತ ಒಂದು ಆಪರೇಟರ್ ಲೆವೆಲ್ ಕೋರ್ಸ್. ಸೊ ನಾವು 20 ಜನ ತಗೋತಿದ್ವಿ. ಇಷ್ಟು ಡಿಮಾಂಡ್ ಆಗಿದೆ. ಈಗ ನಾವು 80 ಜನ ವಿದ್ಯಾರ್ಥಿಗಳನ್ನ ತಗೊಂಡಿದೀವಿ. ನೆಕ್ಸ್ಟ್ ಅವರು ಜೂನ್ ತಿಂಗಳಲ್ಲಿ ಹೋಗಿ ಜಾಬಿಗೆ ಜಾಯಿನ್ ಆಗ್ತಾರೆ. ಆಲ್ರೆಡಿ ಜನವರಿ ತಿಂಗಳಿಂದ ಎಲ್ಲ ಇಂಡಸ್ಟ್ರಿಗಳು ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆಲ್ರೆಡಿ ಬುಕ್ ಆಗಿದ್ದಾರೆ. ಅಂದ್ರೆ ಇನ್ನು ಜೂನ್ ತಿಂಗಳಲ್ಲಿ ಹೋಗ್ತಾರೆ, ಆದ್ರೆ ಈಗಾಗಲೇ ಎಲ್ಲ ಬುಕಿಂಗ್ ಆಗಿದೆ. ಸೊ ಆಮೇಲೆ ಹೋಗಿ ಏನೋ ಗೋಲ್ಡ್ ಅಥವಾ ಸಿಲ್ವರ್ ತಗೊಳ್ಳಿಲ್ಲ, ಬಟ್ ಸ್ಟಿಲ್ ಈ ದೊಡ್ಡ ಜಾಬ್ ಇನ್ ಜರ್ಮನಿ. ಈ ಫ್ರೀಕ್ವೆಂಟ್ ಆಗಿ 2 ತಿಂಗಳು ಬರ್ತಾನೆ ಹೋಗ್ತಾನೆ ಬಹಳ ದೊಡ್ಡ ಒಂದು ಇದರೊಳಗಿದ್ದಾನೆ. ಇನ್ನೊಬ್ಬರು ಗಣೇಶ್ ಅಂತ ವಿದ್ಯಾರ್ಥಿ, ಅವನೇನ್ ಮಾಡುವ ಅಂತಂದ್ರೆ ಅವನು ಇಂಡಸ್ಟ್ರಿ ಹಾಕಬೇಕು ಅಂತ ಇಂಡಸ್ಟ್ರಿ ಹಾಕಿದ್ದಾನೆ. 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಹತ್ತತ್ರ ಸರ್ಕಾರ 35 ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಸಬ್ಸಿಡಿ ಕೊಟ್ಟಿತ್ತು. ಸೊ ಅಂದ್ರೆ ಸರ್ಕಾರ ಅವನಿಗೆ ಅಷ್ಟೊಂದು ಸವಲತ್ತುಗಳನ್ನು ಮಾಡಿ ಮೂಲಕ ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿ ಒಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆತ್ಮೀಯವಾಗಿ ಚಪ್ಪಾಳೆ ಮೂಲಕ ಬೀಳ್ಕೊಳ್ಕೆ ಮಾಡ್ತಾ ವೇದಿಕೆಯ ಪರವಾಗಿ ಧನ್ಯವಾದಗಳು. ಕಾಲಾವಕಾಶ ಇದು. ಇದನ್ನ ನೀವು ಅಗದಿ ಈ ಒಂದು ಉಪಯುಕ್ತವಾಗಿ ಈ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮ ಗುರಿಯನ್ನು ನೀವು ನಿರ್ಧರಿಸಿ. ಇದು ಮುಖ್ಯವಾಗಿ ನಾನು ವಿಷಯ ಮಾತಾಡ್ತಾ ಇರೋದು 15 ಈ ಒಂದು SSLC ಪಾಸ್ ಆದವರಿಗೆ ಮತ್ತು PUC ಅವರಿಗೆ ಈ ಒಂದು ವೃತ್ತಿಪರವಾಗಿ ನೀವು ಏನು ಮಾಡಬಹುದು ಮುಂದೆ
ಮುಂದೆ PUC ಮಾಡ್ತೀರಿ, ಕಾಮರ್ಸ್ ತಗೋತೀರಿ, ಆರ್ಟ್ಸ್ ತಗೋತೀರಿ, ಸೈನ್ಸ್ ತಗೋತೀರಿ, ಇದು ಇದ್ದೇ ಇರ್ತದೆ. ಇದು ಅಲ್ಲದೆ ಕೆಲವರು ನಾವು ಈ ಒಂದು ಸ್ವಾವಲಂಬಿ ಆಗಬೇಕಂತ ಹೇಳಿ, ಆರ್ಥಿಕವಾಗಿ ನಾವು ಬಲಿಷ್ಠರಾಗಬೇಕಂತ ಹೇಳಿ ನಾವು ಆ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇರ್ತದೆ. ಅಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಮುಖ್ಯವಾಗಿ ಈ ವೃತ್ತಿಗಳ ಬಗ್ಗೆ ಈ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಇಲ್ಲಿ ಒಂದು ಮುಖ್ಯವಾಗಿ ನಾನು ಹೇಳೋದಂದ್ರೆ, ಇದು 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರಿಯರ್ ಮೇಳ 2026 ಈ ಮೇಳ ಯಶಸ್ವಿಯಾಗಿ ಜರುಗಿದೆ. ಜರುಗಿದೆ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಹಾರೈಸಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಿಮಗೆಲ್ಲ ಹೇಳಿದಂತೆ ಎಲ್ಲರಿಗೂ ಉದ್ಯೋಗ ಸಿಗುತ್ತಿಲ್ಲ. 1 ಕೋಟಿ ಜನ ನೀವು ಹೊರಗಡೆ ಬಂದ್ರೆ, ಎಂಜಿನಿಯರಿಂಗ್ ಮುಗಿಸಿದ್ರೆ ಎಲ್ಲರಿಗೂ ಉದ್ಯೋಗಗಳು ಸಿಗುತ್ತಿಲ್ಲ. ಅದಕ್ಕಾಗಿ ನಾವು ಸ್ವ ಉದ್ಯೋಗಗಳನ್ನ ಮಾಡುವುದರ ಮೂಲಕ ನೀವೇನು ಉದ್ಯೋಗಗಳನ್ನು ನೀವು ಹಚ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಹತ್ರ ಉದ್ಯೋಗಗಳನ್ನ ಹಚ್ಕೊಂಡು ಬರುವಂತೆ ನಾವು ತರಬೇತಿಯನ್ನು ಪಡ್ಕೋಬೇಕು ಅನ್ನುವಂತ ವಿಚಾರಗಳನ್ನ ಹೇಳಿದ್ವಿ. ಯಾಕಂದ್ರೆ ನಾವು ಒಂದೇ ಒಂದು ಏನಾಗಬೇಕು, ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇವ್ರು ಬಿಟ್ಟು ಬೇರೆ ಉದ್ಯೋಗಗಳಿಗೆ, ಬೇರೆ ಕೆಲಸಗಳನ್ನ, ಸರ್ಕಾರಿ ಕೆಲಸಗಳನ್ನು ಮಾಡಲಿಕ್ಕೆ ಇಚ್ಛೆ ಪಡೋದು. ನೀವು ಮಕ್ಕಳು ಸ್ವ ಉದ್ಯೋಗಗಳನ್ನ ಮಾಡ್ತಾ ಅದರ ತರಬೇತಿಗಳನ್ನು ನೀವು ಪಡ್ಕೋಬೇಕಾಗಿದೆ. ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ವೃತ್ತಿ ಬದುಕಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವೃತ್ತಿಗಳಿಲ್ಲ. ಆ ವೃತ್ತಿಗಳನ್ನ ಹೇಗೆ ಮಾಡಬೇಕು, ಸರ್ಕಾರದ ಒಂದು ಸೌಲಭ್ಯಗಳು ಏನಿದಾವ, ನಿಮಗೆ ಸ್ಕಾಲರ್ಶಿಪ್ ಹೇಗೆ ಬರ್ತಾ ಇದೆ, ಅದರಿಂದ ನೀವು ಅದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಸ್ವಂತ ಉದ್ಯೋಗಗಳನ್ನ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಎಷ್ಟಿದಾವೆ ಅನ್ನುವಂಥ ವಿಚಾರಗಳನ್ನ ಎಲ್ಲ ಮಕ್ಕಳಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ, ನಮ್ಮ ಮನೆತನದ ತೊಂದರೆ ಏನಿದೆ, ಆ ಮನೆತನದ ತೊಂದರೆಗಳನ್ನ ನಾವು ನಮ್ಮ ಮುಂದಿನ ಬದುಕಿನಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ಏನಿದೆ, ಅವರು ಕೊನೆ ಉಸಿರಿರುವವರೆಗೆ ಆರಾಮಾಗಿರಬೇಕು, ಸಮೃದ್ಧವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ವಿಚಾರಗಳನ್ನ ಇಟ್ಟುಕೊಂಡು ನೀವು ಕೆಲಸ ಮಾಡಿ. ಯಾಕಂದ್ರೆ ನಿಮ್ದೆಲ್ಲ ಪಾಲಕರು ಗೊತ್ತಿದೆ ಪಾಪ, ಎಷ್ಟು ಜನ ಒಂದು ಹೊತ್ತಿಗೆ ಊಟದ ವ್ಯವಸ್ಥೆ ಇರ್ತಕ್ಕಂಥ ಪಾಲಕರನ್ನ ನಾವು ನೋಡ್ತಾ ಇದ್ದೀವಿ. ಮಕ್ಕಳನ್ನ ಅದೇ ಒಂದು ಬಡತನ ಪರಿಸ್ಥಿತಿಯೊಳಗೆ ನನ್ನ ಮಗು, ನನ್ನ ಮಗಳು, ನನ್ನ ಮಗ ಏನಾದರೂ ಶಾಲೆ ಕಲಿತು ಒಂದು ಉದ್ಯೋಗವನ್ನು ಪಡೆದುಕೊಂಡು ನಮ್ಮನ್ನು ಸಾಕಿ ಸಲ್ಲುತ್ತಾರೆ ಅನ್ನುವಂಥ ಕನಸನ್ನು ಅವರು ಕಟ್ಕೊಂಡಿದ್ದಾರೆ. ಯಾರು ಪಾಲಕರು ಅಂಥವರ ಒಂದು ಕನಸನ್ನು ನನಸು ಮಾಡಬೇಕಾದ್ರೆ ನಾವು ಬರೀ ಸರ್ಕಾರಿ ನೌಕರಿಯಿಂದ ನಮ್ಮ ಜೀವನ ನಡೆದಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ನಮ್ಮ ಈ ವ್ಯವಸ್ಥೆಯಲ್ಲಿ, ಈಗಿನ ಆಧುನಿಕ ಯುಗದಲ್ಲಿ ಇದ್ದಾವೆ. ಮಕ್ಕಳಿಗೆ ಬಹಳಷ್ಟು ಅವಕಾಶಗಳಿದಾವೆ. ಆ ಅವಕಾಶಗಳನ್ನು ನೀವು ಬಳಸಿಕೊಂಡು ನಿಮ್ಮ ಜೀವನವನ್ನ ನೀವು ರೂಪಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿ ಇಂಥ ಮೇಳಗಳನ್ನು ಮಾಡಿ ಮಕ್ಕಳಿಗೆ ನಾವು ಬೇರೆ ಬೇರೆ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾರೆ. ಉದ್ಯೋಗ ಮೇಳಗಳನ್ನು ಮಾಡಿ ಅವರೆಲ್ಲ ಡಿಗ್ರಿ ಹೋಲ್ಡರ್ಸು, ಬೇರೆ ಬೇರೆ ಏಜ್ ಪರ್ಸನ್ಸ್ ಅದೆಲ್ಲ ಬರ್ತಾರೆ. ಆದರೆ ನಿಮಗೆ ಅವಕಾಶ ಇರೋದಿಲ್ಲ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಮಗ ದೈಹಿಕ ವಿಭಾಗದಲ್ಲಿ ಇದೊಂದು ವೃತ್ತಿ ಮಾರ್ಗದರ್ಶನ ಕೋರ್ಸ್ ಅನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಇವತ್ತು ಮಾಡಿದ್ದೀವಿ. ಹಾಗಾಗಿ ಅದರದ್ದು ಒಂದು ಸದುಪಯೋಗ ಮಕ್ಕಳಿಗೆ ಆಗಬೇಕು. ನಮ್ಮ ಮಕ್ಕಳಿಗೆ ಒಂದು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಏನು ಮಕ್ಕಳು ನೀವು ಶಾಲೆಗಳಲ್ಲಿ ಓದ್ತಾ ಇದ್ದೀರಿ, ಎಲ್ಲ ಶಾಲೆಗಳಲ್ಲಿ ನೀವೇನು ಓದ್ತಾ ಇದ್ದೀರಿ ಅದರದ್ದು ಒಂದು ಸದುಪಯೋಗ ಆಗಬೇಕಾಗಿದೆ. ಆ ದಿಶೆಯಲ್ಲಿ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳೋದು, ಇನ್ನೊಬ್ಬರ
ಮೇಲೆ ಅವಲಂಬನೆ ಆಗಿರ್ಬೇಡ. ಮುಂದಿನ ನಿಮ್ಮ ಜೀವನದೊಳಗೆ ನಿಮ್ಮ ಜೀವನ ಸ್ವಂತದ್ದಾಗಿರ್ಬೇಕು, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ಬೇಕು. ನಮ್ಮ ಅಪ್ಪ ಕೊಟ್ಟಿಂದ ನಾ ಮುಂದೆ ಹೋಗ್ಬೇಕು, ನಮ್ಮ ಅವ್ವ ಕೊಟ್ಟಿಂದ ಮುಂದೆ ಹೋಗ್ಬೇಕು ಅನ್ನಂಗಿಲ್ಲ. ನಾನೇ ನನ್ನ ಕಾಲ ಮೇಲೆ ನಿಲ್ಬೇಕು. ಈಗ ನಿಮ್ಮ ಕಾಲ ಮೇಲೆ ನಿಂತೀರ, ನೀವು ನಿಂತೀರಿ. ಜವಾಬ್ದಾರಿ ನಿಮ್ಮ ಮೇಲೆ ಇಲ್ಲ, ಬೇರೆಯವ್ರ ಮೇಲೆ ಇದೆ, ತಂದೆ ತಾಯಿ ಮೇಲೆ ಇದೆ, ಇನ್ನೊಬ್ಬರ ಮೇಲೆ ಇದೆ, ಅಕ್ಕ ತಂಗಿ ಅಣ್ತಮ್ಮರ ಮೇಲೆ ಇದೆ. ಆದ್ರೆ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಾಗಿದೆ ನಿಮ್ಮ ಭವಿಷ್ಯದಲ್ಲಿ. ಆ ದಿಶೆಯಲ್ಲಿ ಮಕ್ಕಳಿಗೆ ನಾವು ಎಷ್ಟೇ ತಿಳಿಸಿ ಹೇಳಿದ್ರು ಸಹಿತ ಅದು ಅರ್ಥ ಆಗೋದಿಲ್ಲ. ಬಹಳಷ್ಟು ಮಕ್ಕಳ ಪಾಲಕರಿಗೆ ಅದರ ಅವೇರ್ನೆಸ್ ಕೊಟ್ಟರೆ ಅದು ನಿಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಆ ದಿಶೆಯಲ್ಲಿ ಇದೇನು ನಿಮ್ಮ ವೃತ್ತಿ ಆಯ್ಕೆ ಮಾಡ್ಕೊಳ್ಳೋದೇನಿದೆ, ನೀವು ಸ್ವಲ್ಪ ಗಳಿಸ್ಬೇಕು ಅನ್ನುವಂಥ ಛಲ ನಿಮ್ಮಲ್ಲೇ ಬರಬೇಕು. ನೀವು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮನಸ್ಸು ಮಾಡದೇ ಇದ್ರೆ ಯಾವುದೂ ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ. ಆ ದಿಶೆಯಲ್ಲಿ ಭವಿಷ್ಯದಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಈಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ ಇಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂತಹ ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದ ಅಡಿಯಲ್ಲಿ ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ಮಟ್ಟದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕರಿಯರ್ ಮೇಳವನ್ನ ಇವತ್ತಿನ ದಿವಸ ನಾವು ಡಿಸಿಡಬ್ಲ್ಯೂ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಹೋಗಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀಮತಿ ಸ್ನೇಹಲ್ ಮೇಡಮ್ ಅವರಿಗೆ ನಮ್ಮ ಡಯಟ್ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಎಸ್ ಕಳ್ಳಿಮಠ್ ಸರ್ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಕಳೆದ ಒಂದು 8 ದಿವಸಗಳಿಂದ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮದ ಯಶಸ್ಸನ್ನ ಮಾಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಬಸವರಾಜ ನಾಗಪಾಡ್ ಸಾಹೇಬರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಡಿವೈಡಿಸಿಗಳಾಗಿರ್ತಕ್ಕಂತಹ ಎಸ್ ಸುರೇಶ್ವರಿ ಸರ್ ಸಹಿತ ನಾನು ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಸಾಗಲಿಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಧಾರವಾಡ ನಗರ ಹಾಗೂ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಸದನೀಸರು ಅವರಿಗೆ ವಿಶೇಷವಾಗಿರ್ತಕ್ಕಂತಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಸುಮಾರು 1,000 ವಿದ್ಯಾರ್ಥಿಗಳನ್ನ ಪಾಲಕರನ್ನ ಪೋಷಕರನ್ನ ಸೇರಿಸಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಸರ್, ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನು ಸ್ಕೌಟ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತರಾಗಿರ್ತಕ್ಕಂತಹ ಶ್ರೀಶೈಲ ವೆಂಕಟೇಶ್ ಸರ್ ಸಹಿತ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾರಾಯಣ ಭಜಂತ್ರಿ ಸರ್ ಅನ್ನು ಸಹಿತ ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಬಶೆಟ್ಟಿ ಸರ್ ಅನ್ನು ಸಹಿತ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಪಸಂಖ್ಯಾತರ ಇಲಾಖೆಯ ಶ್ರೀಯುತ ಚಂದ್ರಶೇಖರ್ ಸರ್ ಅನ್ನು ಸಹಿತ ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ನವಲಗುಂದದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ದೀಪಕ್ ಕುಲಕರ್ಣಿ ಸರ್ ಅನ್ನು ಸಹಿತ ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಜನ ಕಾರಣೀಭೂತರಾಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಲ್ಪಸಂಖ್ಯಾತ ಇಲಾಖೆ ಇರ್ಬೋದು, GGDC, ಉದ್ಯೋಗ ವಿನಿಮಯ ಕಚೇರಿ, ಕೋಚಿಂಗ್ ಸೆಂಟರ್ಗಳ ಮುಖ್ಯಸ್ಥರು, ಜೊತೆಗೆ IIIT, IIT, ರೂಲ್ಸೆಟ್ನವರು, ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಮುಖ್ಯವಾಗಿ ನಮ್ಮ 2 ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, BIERTಗಳು, ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಂಡಿರತಕ್ಕಂತಹ ಈ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ರವಿಕುಮಾರ್ ಬಾರಟಕ್ಕೆ ಸರ್ ಇರಬಹುದು, ನಮ್ಮ DDPI ಕಚೇರಿನ ಎಲ್ಲ ಸಿಬ್ಬಂದಿ ವರ್ಗದವರು, ಜೊತೆಗೆ ನಮ್ಮೆಲ್ಲ ಹಿರಿಯ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಹಗಲಿರುಳು ಶ್ರಮವನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂತಹ ಈಗೆಲ್ಲ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ಸುಗಂಧ ದೊಡಮನಿ ಮೇಡಮ್ ಅವರು, ಜೊತೆಗೆ ಬಹಳಷ್ಟು ಶ್ರಮವಹಿಸಿ ಕಾರ್ಯವನ್ನು ನಿರ್ವಹಿಸಲಿರ್ತಕ್ಕಂತಹ ಇನ್ನೋರ್ವ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ SS ಪಾಟೀಲ್ ಸರ್, ಜೊತೆಗೆ ಶ್ರೀಮತಿ ರೇಖಾ ಭಜಂತ್ರಿ ಮೇಡಮ್ ಅವರು, ಶ್ರೀಮತಿ ಭಗವತಿ ಮೇಡಮ್ ಅವರು, ಜೊತೆಗೆ ಇನ್ನೋರ್ವ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ಅಂಗಡಿ ಸರ್, ಬಹಳಷ್ಟು
ಇಲ್ಲಿ ಸ್ಟಾಲ್ಗಳನ್ನು ಹಾಕಿರ್ತಕ್ಕಂಥ ಎಲ್ಲ 25 ಸ್ಟಾಲ್ಗಳನ್ನು ನೀವು ಹಾಕಿದ್ದಾರೆ. ಅವೆಲ್ಲ ಮುಖ್ಯಸ್ಥರಿಗೆ, ಅವೆಲ್ಲ ಸಿಬ್ಬಂದಿ ವರ್ಗಕ್ಕೂ ಸಹಿತ ನಾನು ಜಯತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ELTC ವಿಭಾಗದವರು ಸಹಿತ ಹಗಲಿರುಳು ಸಹಿತ ಕೆಲಸವನ್ನು ಮಾಡಿದ್ದಾರೆ. ಜೀವನ ಶಿಕ್ಷಣ ವಿಭಾಗದವರು ಅವರೆಲ್ಲರನ್ನೂ ಸೇವೆಯನ್ನ ಇಲ್ಲಿ ನಾವು ಸ್ಮರಣೆಯನ್ನ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮವನ್ನು ಶ್ರೀಮತಿ ಜುಲ್ಕಿ ಮೇಡಮ್ ಅವರು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮ ಆದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಊಟದ ವ್ಯವಸ್ಥೆಯನ್ನ ನಮ್ಮ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮಾಡಲಾಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು, ಪಾಲಕ ಪೋಷಕರು ಊಟವನ್ನ ಮಾಡಿ ಹೋಗಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಶ್ರೀಮತಿ ಜುಲ್ಕಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಮ್ಮ ಸರ್ಕಾರಿ ಹಾಗೂ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇನ್ಸ್ಪೈರ್ಡ್ ಅವಾರ್ಡ್ ಸೈನ್ಸ್ ಮಾದರಿಗಳ ಒಂದು ಸ್ಪರ್ಧೆ ಇರ್ತದೆ. ಆ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತ, ರಾಜ್ಯ ಹಂತ ಹಾಗೂ ನ್ಯಾಷನಲ್ ಹಂತಕ್ಕೆ ಆಯ್ಕೆಯಾದಂಥ ಮಕ್ಕಳುಗಳನ್ನ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಜಪಾನ್ಗೆ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಆಗ್ತದೆ. ಈ ವರ್ಷ ನಮ್ಮ ಧಾರವಾಡ ಜಿಲ್ಲೆಯ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ 9 ಮಾದರಿಗಳು ಸೆಲೆಕ್ಷನ್ ಆಗಿದ್ದಾವೆ, ಆಯ್ಕೆ ಆಗಿದ್ದಾವೆ ಈ ಒಂದು ಇನ್ಸ್ಪೈರ್ಡ್ ಅವಾರ್ಡ್ ಮಾದರಿಗಳ ಒಂದು ರಚನೆಯಲ್ಲಿ. ಅದರಲ್ಲಿ ನಮ್ಮ ಜಿಲ್ಲೆಯ KPS ನವನಗರ ಹುಬ್ಳಿ ಗ್ರಾಮೀಣ ವಲಯದ 9ನೇ ತರಗತಿಯಲ್ಲಿ ಓದುತ್ತಿರುವಂತಹ ಗಣೇಶ್ ಧವಳೇಶ್ವರ್, ಈ ಮಗು ನ್ಯಾಷನಲ್ ಲೆವೆಲ್ ಅಂದ್ರೆ ಜಪಾನ್ ನಲ್ಲಿ ನಡೆಯುವಂತಹ ಸಕುರಾ ಸ್ಪರ್ಧೆಗೆ ಈ ಮಗು ಆಯ್ಕೆಯಾಗಿದ್ದು ಜೂನ್ ತಿಂಗಳಲ್ಲಿ ಅವನು ಜಪಾನಿಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ, ನಮ್ಮ ಉಪನಿರ್ದೇಶಕರು, ಆಡಳಿತ, ಅಭಿವೃದ್ಧಿ, ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ. ಈ ಒಂದು ಸನ್ಮಾನ ಕಾರ್ಯ ಆದ ನಂತರ ಅವತ್ತು ಮಾಡಿದಂತ ಮಾದರಿ ಸೆಲ್ಫ್ ಆಪರೇಟಿಂಗ್ ಬೆಡ್ ಫಾರ್ ಹಾಸ್ಪಿಟಲ್. ಸೆಲ್ಫ್ ಆಪರೇಟಿಂಗ್ ಬೆಡ್ ಫಾರ್ ಹಾಸ್ಪಿಟಲ್ ಈ ಒಂದು ಮಾದರಿಯನ್ನು ಮಾಡಿದ್ದಾನೆ ಅವನು. ಈ ಮಾದರಿ ಜೂನ್ ನಲ್ಲಿ ನಡೆಯುವಂತ ಒಂದು ಸಕುರಾ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇದಕ್ಕೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂತಹ ಸಂತೋಷ್ ಸುಧಾಸ್ JPT KPS ಪ್ರಾಥಮಿಕ ಶಾಲೆ ಶಿಕ್ಷಕರು, ಇವರು ಆ ಮಗುವಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಆ ಮಗುವಿನ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು. ಧವಳೇಶ್ವರ ಸಾಮಾನ್ಯ ಮಗು. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಸತ್ಯ ತಂದಿನಿಲ್ಲ ತಾಯಿನಿಲ್ಲ, ಅನಾಥವಾಗಿ ಮಗು ಬೆಳೆದಿದೆ. ಇವತ್ತು ಆ ಹಿನ್ನೆಲೆಯಿಂದ ಬಂದ ಮಗು ಇವತ್ತು ಏನಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೇವೆ ನಾವು. ರಾಷ್ಟ್ರ ಮಟ್ಟದಲ್ಲಿ ಗುರುತು ಯಾವ ಒಂದು ಆಟೋಮೆಟೇಷನ್ ಅಂದ್ರೆ ಬೆಡ್ ಅನ್ನ ರೋಗಿಗಳಲ್ಲಿ ಈಗ ನಾವು ಏನ್ ಮಾಡಿದ್ವಿ, ನರ್ಸ್ಗಳು ಅವ್ರೆಲ್ಲ ಉಪಚಾರ ಮಾಡ್ತಾ ಇದ್ವಿ. ಅವರು ಸಾಮಾನ್ಯ ರೋಗಿಗಳಂದ್ರೆ ಅಸಹಾಯಕರಿರ್ತಾರೆ. ಅವ್ರು ಯಾವ ರೀತಿ ಬೇಕು ಅವ್ರು ಬಟನ್ ಒತ್ತದ ಮುಖಾಂತರ ಏನ್ ಮಾಡ್ಬೋದು, ಅವರು ಮೂವ್ಮೆಂಟ್ ಆಗ್ತೈತಿ. ಮತ್ತೆ ನರ್ಸ್ಗಳನ್ನ ಕರಿಬೇಕಾದ್ರೆ, ಡಾಕ್ಟರ್ ಕರೆಸ್ಬೇಕಾದ್ರೆ ಎಲ್ಲ ಅಲಾರಾಮ್ ಸಿಸ್ಟಮ್ ಇರ್ತೈತಿ. ಮತ್ತೆ ಬೇಕಾದ್ರೆ ಜ್ಯೂಸ್ಗಳನ್ನ ಅವ್ರಿಗೆ ಏನಾದ್ರು ಬೇಕಾದ್ರೆ, ನೀರು ಬೇಕಾದ್ರೆ ಅಲ್ಲೇ ಬರ್ಕೊಳ್ತಾರೆ, ಅವ್ರಿಗೆ ನೀರು ಕುಡಿಯುವಂತ ಆ ತರ ಎಲ್ಲ ವ್ಯವಸ್ಥೆಯನ್ನ ಅವನು ಮಾಡಿದಾನೆ. ಆ ತರ ಒಂದು ಮಾಡೋದು ಕಂಡು ಹಿಡಿದಾನ. ಹೀಗಾಗಿ ಇವತ್ತು ರಾಷ್ಟ್ರದಲ್ಲಿ ಅವನು ಮಾಡೋದು ಗುರುತಿಸ್ಬಿಟ್ಟು ಇಡೀ ಜಪಾನ್ಗೆ ಸೆಲೆಕ್ಷನ್ ಆಗಿದ್ದಾನೆ. ಅವನು ನಿಮ್ಮಂಗ ಸಾಮಾನ್ಯ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಇವತ್ತು ಇನ್ನು ಮುಂದೆ ಅವನು ಚೆನ್ನಾಗಿ ಬೆಳಿತಾನೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಖಂಡಿತ ಕಳಿಸ್ತೀವಿ ಅವನಿಗೆ. ಖಂಡಿತ ಒಬ್ಬ ನಮ್ಮ ರಾಷ್ಟ್ರದ ಒಬ್ಬ ಹೆಮ್ಮೆಯ ಪ್ರಜೆ ಖಂಡಿತ ಆಗ್ತಾ ಅಂತ ಹೇಳ್ತಾ, ಅದೇ ರೀತಿ ನೀವು ಸಹಿತ ಅದಕ್ಕೆ ಮುದ್ದಾಂ ಕಳಿಸಿದೆ. ಬೆಳಿಗ್ಗೆ ಅವನು ಎಕ್ಸಾಮ್ ಬರ್ತಾ ಇದ್ದ, ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾನೆ. ಈಗ ಅದಕ್ಕೆ ನೀವು ಸಹಿತ ನಿಮ್ಮಲ್ಲಿ ಪ್ರತಿಭೆ ಇದೆ, ಅದು ಈಗಲೇ ಗುರುತಿಸ್ಕೋಬೇಕು. ಈಗ ನೀವು ಏನೋ ಮಾಡೋದು ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಮುಂದೆ ಹಂಗಾಗಬೇಕು, ಇಲ್ಲ ಡಿಗ್ರಿ ಅಂತ ನೋಡೋದು ಆ ನೋಡೋದು ಅಲ್ಲ. ಈಗಲೇ ನೀವು ಏನಾಗಬೇಕಂತ ಮಾಡಿದ್ರಿ ಅದನ್ನ ಡಿಸೈಡ್ ಮಾಡಿ. ಖಂಡಿತ ಅದಕ್ಕೆ ಅವಕಾಶ ಸಿಕ್ಕೇ ದಾರಿ ಸಿಕ್ಕೇ ಅದಕ್ಕೆ ಸಾಕಷ್ಟು ನಮಗೆ ಸಹಾಯ ಮಾಡ್ತಾ ಇದ್ವಿ. ನಮ್ಮ ಡೈಟ್ನಲ್ಲಿ ಡೈಟ್ನಲ್ಲಿ ಒಂದು ವೃತ್ತಿ ಮಾರ್ಗದರ್ಶನ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಒಂದು ಇದನ್ನ ಗೈಡೆನ್ಸ್ ಕೂಡ ಒಂದು ಪರ್ಮನೆಂಟ್ ಆಗಿ ಒಂದು ನಾವು ಏನು ಮಾಡ್ತಾ ಇದ್ದೀವಿ, ಘಟಕವನ್ನು ಸ್ಥಾಪನೆ ಮಾಡ್ತೀವಿ. ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಎನಿ ಟೈಮ್ ನಾವು ಆಫೀಸ್ ಅವರ್ಸ್ನಲ್ಲಿ ಬರ್ಬೋದು, ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆಬಹುದು, ಅಥವಾ ನಿಮ್ಮ ಶಿಕ್ಷಕರು ಸಹಿತ ಅವ್ರ ಕಡೆ ಕರ್ಕೊಂಡ್ಬರ್ಬೋದು ಅಂತ ಹೇಳ್ತಾ, ಇವನಿಗೆ ಮತ್ತೊಮ್ಮೆ ನಮ್ಮ ಇಲಾಖೆ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಧನ್ಯವಾದ ಹೇಳಿ, ಇನ್ನು ಜಪಾನ್ ಒಂದು ಯಾತ್ರೆ ಶುಭವಾಗಲಿ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಇಷ್ಟ. ಒಂದು ವಿದ್ಯಾರ್ಥಿಗಳೇ, ಲೈಫ್ ಒಳಗೆ ಚಾನ್ಸ್ಗಳು ಯಾವಾಗ ಸಿಗುತ್ತೆ, ಯಾವಾಗ ನಮ್ಮ ಜೀವನ ಚೇಂಜ್ ಆಗಿದೆ ಅಂತ ಹೇಳಕ್ ಬರೋಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಗಣೇಶ್.
ಯಾಕೆ ಏನಾಯ್ತಪ್ಪ ಅಂದ್ರೆ ಇನ್ಸ್ಪೈರ್ ಅವಾರ್ಡ್ ಬಗ್ಗೆ ನಾವು ಎಲ್ಲರೂ ಕೇಳ್ತೀವಿ, ಆದ್ರೆ ಅದ್ರ ಬಗ್ಗೆ ನಾವು ಯಾರು ಭಾಳ ತಲೆ ಕೆಡ್ಸ್ಕೊಂಡಿರಂಗಿಲ್ಲ. ಇನ್ಸ್ಪೈರ್ ಅವಾರ್ಡ್ ಬಂದಾಗ ನಾವು ಏನು ಮಾಡಿದ್ವಿ ಅಂತಂದ್ರೆ ಎಲ್ಲ ಕಡೆಯಿಂದ ನಿಮ್ಮ ಒಂದು ಸೈನ್ಸ್ ಪ್ರಾಜೆಕ್ಟ್ ನಿಮ್ಮ ಕಡೆ ಏನು ಐಡಿಯಾಸ್ ಇದ್ರೆ ತಂದು ಕೊಡ್ರಪ್ಪ, ನಾ ಸೆಲೆಕ್ಟ್ ಮಾಡಿ ಏನು ಮಾಡಿದ್ದೀನಿ ಕಳಿಸಿ ಅಂತ ಹೇಳಿದೆ. ಅವಾಗ ಗಣೇಶಿಗೆ ಒಂದು ದಿನ ಕೊಡಿಬೇಕು, ಅವ ಇನ್ಸ್ಪೈರ್ಡ್ ಅವಾರ್ಡ್ ನೆಕ್ಸ್ಟ್ ಇಯರ್ ಐತಂದ್ರೆ ಇದೇ ಸರ್ ಅವ್ನಿಗೆ ಅವ್ನ ಜೀವನದಲ್ಲಿ ಒಂದು ಘಟನೆ ನಡೀತಾರೆ. ಒಂದ್ಸತಿ ದವಾಖಾನೆಗೆ ಹೋಗಿಲ್ಲ. ದವಾಖಾನೆಗೆ ಹೋದಾಗ ಒಂದು ಕಡೆ ಬೇರೆ ಪೇರೆಂಟ್ಸ್ ಯಾರೋ ಅವರು ರಿಲೇಷನ್ ತೋರಿಸೋದಕ್ಕೆ ಸುಮ್ಮನೆ ಹೊರಗಡೆ ನಿಂತಿದ್ದೆ ಕೌಂಟ್ರೊಳಗೆ. ಅಲ್ಲಿ ರೋಗಿಗಳು ಬೆಡ್ ಮೇಲೆ ಬಂದ್ಕೊಂಡು ಹೊಳ್ಳಾಡೆ ಭಾಳ ಒದ್ದಾಡಕತ್ತಿದ್ರೆ ಒಬ್ಬ ಅಜ್ಜ. ಅದಕ್ಕೆ ಅವ್ನು ಬಂದು ಅವ್ನು ಅಳಲ್ಲ ನನ್ನ ಕಡೆ ತಗೊಂಡ, ಸರ್ ಹಿಂಗಾಗೈತ್ರಿ ಸರ್, ಒಂದು ದವಾಖಾನೆಗೆ ಹೋಗಿದ್ದೆ, ಆ ಅಜ್ಜ ಹೊಳ್ಳಾಡ್ಬೇಕಂದ್ರೆ ಭಾಳ ಒದ್ದಾಡಕತ್ತಿದ್ದ, ಆಜು ಬಾಜು ನರ್ಸು ಇರಲಿಲ್ಲ, ಯಾರು ಇರಲಿಲ್ಲ ಸರ್. 10-15 ನಿಮಿಷ ಬಿಟ್ಟ ಮೇಲೆ ಒಬ್ರು ಬಂದ್ರೆ ಅವನಿಗೆ ಆಮೇಲೆ ಆಚಾಗ ಎಬ್ಬಿಸಿ ಕುದಿಸಿದ್ರಿ ಸರ್. ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಒಂದು ಮಾಡೆಲ್ ಮಾಡ್ಬೇಕ್ರಿ ಸರ್, ನೀವು ಏನಾದ್ರು ನಂಗೆ ಹೆಲ್ಪ್ ಮಾಡ್ತೀರ ಅಂತಂದ. ಆಯ್ತಪ್ಪ ಗಣೇಶ, ನಿನ್ನ ಮಾಡೆಲ್ ಭಾಳ ಚೆನ್ನಾಗೈತಿ, ನಿನ್ನ ವಿಚಾರ ಭಾಳ ಚೆನ್ನಾಗೈತಿ, ಇನ್ಸ್ಪೈರ್ ಅವಾರ್ಡ್ ನಾವು ಏನು ಮಾಡೋಣ, ಇನ್ನೊಂದು ಮಾಡೆಲ್ ಸಿನಾಪ್ಸಿಸ್ ಅಂತ ರೆಡಿ ಮಾಡಿಬಿಟ್ಟೆ, ಅದನ್ನ ಹಾಕೊಂಡು ಸೆಲೆಕ್ಟ್ ಮಾಡೋಣ ಅಂತಂದು. ಸೊ ಅದು ನಿಜವಾಗ್ಲೂ ಏನಾಯ್ತು, ಜಿಲ್ಲಾ ಹಂತಗಳು ಸೆಲೆಕ್ಷನ್ ಆಯಿತು, ಅಮೌಂಟ್ ಬಂತು, ನಾವು ಎಲ್ಲ ಮಾಡೆಲನ್ನು ರೆಡಿ ಮಾಡಿದ್ವಿ. ರೆಡಿ ಮಾಡಿದ್ಮೇಲೆ ಅದನ್ನು ವಿಡಿಯೋ ಮಾಡಿ ನಾವು ಏನು ಮಾಡಿದ್ವಿ, ಆನ್ಲೈನ್ ಒಳಗೆ ಪ್ರಾಜೆಕ್ಟನ್ನು ಹಾಕಿದ್ವಿ. ಅದರೊಳಗೆ ಅವನ ಎಕ್ಸ್ಪ್ಲನೇಷನ್ ನೋಡೋದು, ಅವನ ಪ್ರಾಜೆಕ್ಟಿನ ಒಂದು ಏನು ಅದರ ಹಿಂದಿನ ಒಂದು ಅರ್ಥ ಏನಿಲ್ಲ ಭಾಳ ಒಳ್ಳೆಯ ಉದ್ದೇಶದಿಂದ ಅದು ಸ್ಟೇಟ್ ಲೆವೆಲ್ವರೆಗೂ ಸೆಲೆಕ್ಷನ್ ಆಯ್ತು. ಆ ವರ್ಷ ನಮ್ಮ ಸ್ಟೇಟ್ ಲೆವೆಲ್ 2 ಎಲ್ಲರಿಗೂ ನಮಸ್ಕಾರ. ತೇಜಸ್ವಿ ನಾವದಿ ನಮಸ್ಕಾರ. ಇವತ್ತು ನಮ್ಮ ಧಾರವಾಡ ಜಿಲ್ಲೆ ವಿದ್ಯಾಕಾಶಿ ಧಾರವಾಡ ಜಿಲ್ಲೆಯೊಳಗೆ ನಮ್ಮ ರೈಟ್ ಸಂಸ್ಥೆ ವತಿಯಿಂದ ನಿಮ್ಮ ವೃತ್ತಿ ನಿಮ್ಮ ಆಯ್ಕೆ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಮಾರ್ಗದರ್ಶನದೊಳಗೆ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರಿಯರ್ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ 9ರಿಂದ 12ನೇ ತರಗತಿ ಮತ್ತು ಡಿಗ್ರಿ ಪಡೆದ ನಂತರ ನಾವು ಮುಂದೆ ಎಲ್ಲಿ ಹೋಗಬೇಕು ಅನ್ನೋಂಥದ್ದು. ಅದಕ್ಕೆ ನಮ್ಮ ಧಾರವಾಡ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಎಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಸ್ಥೆಯವರು ಸಹಿತ ಕೈ ಜೋಡಿಸಿ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಆಗಿದೆ. ಅದಕ್ಕೆ